ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಡ್ರೆಸ್ ವಿಚಾರಕ್ಕೆ ಕಿರಿಕಾಗಿದೆ. ಗ್ರಾಹಕನಿಗೆ ಡೆಲಿವರಿ ಬಾಯ್ ಪಂಚ್ ಕೊಟ್ಟಿದ್ದಾನೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಮೇ 21ನೇ ತಾರೀಕು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಝೆಪ್ಟೋದಲ್ಲಿ ಆರ್ಡರ್ ಮಾಡಿದ್ದಂತಹ ಹಲ್ಲೆಗೊಳಗಾದ ಶಶಾಂಕ್ ಪತ್ನಿ. ಝೆಪ್ಟೋದಲ್ಲಿ ಆರ್ಡರ್ ಮಾಡಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದಿರುವಂತಹ ಒಂದು ಘಟನೆ ಬಗ್ಗೆ ಹೇಳ್ತಾ ಇದ್ದೀವಿ. ಅಡ್ರೆಸ್ ವಿಚಾರಕ್ಕೆ ಕಿರಿಕಾಗಿದೆ. ಡೆಲಿವರಿ ಬಾಯ್ಗೆ ಗ್ರಾಹಕ ಪಂಚ್ ಕೊಟ್ಟಿರುವಂತಹ ಘಟನೆ ಇದು. ಶಶಾಂಕ್ ಪತ್ನಿ ಹಲ್ಲೆಗೊಳಗಾಗಿರೋದು. ಆರ್ಡರ್ ರಿಸೀವ್ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಡೆಲಿವರಿ ಬಾಯ್ ಕಿರಿಕ್ ಮಾಡಿದ್ದಾನೆ. ಅಡ್ರೆಸ್ ತಪ್ಪಾಗಿ ಕೊಟ್ಟಿದ್ದೀರಿ ಅಂತೇಳಿ ಡೆಲಿವರಿ ಬಾಯ್ ಗಲಾಟೆ ತೆಗೆದಿದ್ದಾನೆ. ಮಾತಿಗೆ ಮಾತು ಬೆಳೆದಿದೆ. ಶಶಾಂಕ್ ಮೇಲೆ ಡೆಲಿವರಿ ಬಾಯ್ ಹಲ್ಲೆ ಮಾಡಿರೋದು. ಡೆಲಿವರಿ ಬಾಯ್ ವಿಷ್ಣುವರ್ಧನ ಎಂಬಾತನಿಂದ ಹಲ್ಲೆ ಆಗಿರೋದು. ನೋಡಿ, ಅದೇ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಕಣ್ಣಿಗೆ ಗುದ್ದಿದ ಪರಿಣಾಮ ಕಣ್ಣಿನ ಕೆಳಗಡೆ ಮೂಳೆ ಏನಿದೆ ಆ ಮೂಳೆ ಮುರಿತ ಆಗ್ಬಿಟ್ಟಿದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ದಾಖಲಾಗಿದೆ. ಅಡ್ರೆಸ್ ತಪ್ಪಾಗಿ ಕೊಟ್ಟಿದ್ದೀರಿ ಅಂತ ಕಿರಿಕ್ ಮಾಡಿದ್ದಾನೆ ಡೆಲಿವರಿ ಬಾಯ್ ಶಶಾಂಕ್. ವಿಷ್ಣುವರ್ಧನ್ ಡೆಲಿವರಿ ಬಾಯ್. ಶಶಾಂಕ್ ಪತ್ನಿ ಈ ರೀತಿಯಾಗಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಆಗಿರುವಂಥ ಗಲಾಟೆ ಇದು. ಗುದ್ದಿರೋ ಫೋರ್ಸ್ಗೆ ಕಣ್ಣಿನ ಕೆಳಗಡೆ ಇರುವಂಥ ಒಂದು ಮೂಳೆ ಮುರಿದೋಗಿದೆಯಂತೆ. ಕಂಪ್ಲೇಂಟ್ ದಾಖಲಾಗಿದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಆ ಕಿರಿಕ್ನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯ. ನೋಡಿ, ಇತ್ತೀಚೆಗೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಗಲಾಟೆಗಳಾಗ್ತವೆ. ಇತ್ತೀಚೆಗಷ್ಟೇ ಸಿಗರೇಟ್ ತೆಗೆದುಕೊಂಡು ಬರಲಿಲ್ಲ ಅನ್ನುವಂಥ ಕಾರಣಕ್ಕೆ ಹಿಂಗೆ ಗಲಾಟೆ ಆಗಿತ್ತು, ಗಮನಿಸಿದ್ರಿ. ಈಗ ನೋಡಿ, ಆರ್ಡರ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಝೆಪ್ಟೋ ಡೆಲಿವರಿ ಬಾಯ್ ಯಾವ ರೀತಿಯಾಗಿ ಗಲಾಟೆ ಮಾಡಿರೋದು, ಕಿರಿಕ್ ಮಾಡಿರೋದು ಅಂತ ಹೊಡೆದ್ಬಿಟ್ಟಿದ್ದಾರೆ ಹೆಂಗೆ ಬೇಕಂಗೆ. ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಮೇ 21ನೇ ತಾರೀಕು ಬಸವೇಶ್ವರ ನಗರದಲ್ಲಿ ನಡೆದಿರುವಂಥ ಗಲಾಟೆ ಇದು. ಝೆಪ್ಟೋ ಡೆಲಿವರಿ ಬಾಯ್ ಅಡ್ರೆಸ್ ತಪ್ಪಾಗಿ ಕೊಟ್ಟಿದ್ದೀರಾ ಅಂತ ಗಲಾಟೆ ಶುರು ಮಾಡಿರೋದು, ಕಿರಿಕ್ ಮಾಡಿರೋದು. ಅದರ ನಂತರದಲ್ಲಿ ನೋಡಿ, ಅವರು ಗಂಡ ಹೆಂಡತಿ ಇಬ್ಬರು ಕೂಡ ಬಂದಿದ್ದಾರೆ. ಬಂದು ಗಲಾಟೆ ಬಿಡಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಹೆಂಗೆ ಬೇಕಂಗೆ ಪಂಚ್ ಮಾಡಿದ್ದಾನೆ ಆತ. ಹೆಂಡತಿ ಝೆಪ್ಟೋನಲ್ಲಿ ಆರ್ಡರ್ ಮಾಡ್ತಾಳೆ. ಝೆಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಅಂತ ಸಾಮಾನ್ ಎತ್ಕೊಂಡ್ ಬರ್ತಾನೆ. ಸಾಮಾನ್ ಎತ್ಕೊಂಡ್ ಬಂದ್ರೆ ಅವನು ನನ್ನ ನಾದ್ನಿ ಇಸ್ಕೊಳಕ್ಕೆ ಅಂತ ಹೋಗ್ತಾಳೆ. ಇಸ್ಕೊಳಕ್ಕೆ ಅಂತ ಹೋದಾಗ ಅಡ್ರೆಸ್ ತಪ್ಪಾಗಿದೆ ಅಂತ ಅವ್ನ ಬಾಯಿಗೆ ಬಂದಂಗೆ ಮಾತಾಡಕ್ ಶುರು ಮಾಡ್ತಾನೆ. ಯಾಕಪ್ಪ ಮನೆ ಮುಂದೆ ಬಂದಿರೋ ಇದು ಬಾಯ್ ಈ ತರ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ ಅಂತ ನೋಡೋಣ ಅಂತ ಹೋಗ್ಬಿಟ್ಟು ನಾನು ಸ್ವಲ್ಪ ಜೋರಾಗೆ ಮಾತಾಡಿದೆ. ಜೋರಾಗಿ ಮಾತಾಡಿದಕ್ಕೆ ಆಲ್ ಆಫ್ ಅ ಸಡನ್ ನನಗೆ ಹೊಡೆದ್ಬಿಟ್ಟು ಈ ತರ ನನ್ನ ಸ್ಥಿತಿಲಿ ಇದ್ದೀನಿ. ಇವಾಗ ಡಾಕ್ಟರ್ ಹತ್ರ ನಾನು CT ಸ್ಕ್ಯಾನು ಪ್ರತಿಯೊಂದು ಎಲ್ಲ ಮಾಡಾಗಿದೆ. ಅವ್ರು ಏನಂತ ಹೇಳ್ತಾ ಇದಾರೆ ಅಂದ್ರೆ ಕಣ್ ಕೆಳಗಡೆ ಮೂಳೆ ಮುರಿದೋಗಿದೆ. ಇನ್ನೊಂದು ವಾರದಲ್ಲಿ ಅದು ರಿಸಾಲ್ವ್ ಆಗದೆ ಹೋದ್ರೆ ಆಪರೇಷನ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಪೊಲೀಸ್ ಸ್ಟೇಷನ್ಗೂ ಹೋಗಿ FIR ಮಾಡಾಗಿದೆ. ದಯವಿಟ್ಟು ನನಗೆ ಹೆಲ್ಪ್ ಮಾಡಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಇಂಥ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾನೆ ಇದಾವೆ ಬೆಂಗಳೂರಿನಲ್ಲಿ. ಸದ್ಯ ಡೆಲಿವರಿ ಬಾಯ್ ವಿರುದ್ಧ ಕಂಪ್ಲೇಂಟ್ ಕೂಡ ರೈಸ್ ಆಗಿದೆ. ಏನ್ ಹೇಳ್ತಾರೆ ಪೊಲೀಸರು? ತನಿಖೆ ಎಲ್ಲಿಗೆ ಬಂತು? ಕಳೆದ ಮೇ 21ರಂದು ಜಪ್ಟೋ ಮುಖಾಂತರ ಶಶಾಂಕ್ ಏನು ಹಲ್ಲೆಗೊಳಗಾಗಿದ್ದಾರೆ. ಅವರು ಒಂದು ಆರ್ಡರ್ ಅನ್ನ ಮಾಡಿರ್ತಾರೆ. ಆರ್ಡರ್ ಮಾಡುವಂತ ಸಂದರ್ಭದಲ್ಲಿ ಅದರ ಜಪ್ಟೋ ಆರ್ಡರ್ ನ ತೆಗೆದುಕೊಂಡು ಬರುವಂತ ಡೆಲಿವರಿ ಬಾಯ್ ಇರ್ತಾನೆ. ಸೊ ಇವರು ಮನೆ ಅಡ್ರೆಸ್ ಅನ್ನು ಹುಡುಕ್ತಾ ಬಂದಿರ್ತಾನೆ. ಸೊ ಆ ಸಂದರ್ಭದಲ್ಲಿ ಅಡ್ರೆಸ್ ಸರಿಯಾದ ರೀತಿಯಲ್ಲಿ ಇರ್ಲಿಕ್ಕಿಲ್ಲ ಅಂತ ಹೇಳಿ ಏನು ಆ ಡೆಲಿವರಿ ಬಂದಂತ ಸಂದರ್ಭದಲ್ಲಿ ಆಕೆ ತೆಗೆದುಕೊಳ್ಳಕ್ ಹೋಗ್ತಾರೆ. ಶಶಾಂಕ್ ಬನ್ನಿ ಏನೀಗ ಹಲ್ಲೆಗೊಳಗಾಗಿದ್ದಾರೆ. ಆ ಸಂದರ್ಭದಲ್ಲಿ ಆಕೆ ಜೊತೆ ಆತ ವಾಗ್ವಾದವನ್ನು ಶುರು ಮಾಡುವಾಗ ಶಶಾಂಕ್ ಕೂಡ ಕೆಳಗಡೆ ಬರ್ತಾರೆ. ಬಂದು ಅನ್ನೋ ಪ್ರಶ್ನೆಯನ್ನ ಮಾಡ್ತಾರೆ. ಯಾಕಪ್ಪ ಈ ರೀತಿಯಾಗಿ ನಡ್ಕೊಳ್ತಿದ್ಯಾ ಅಂತ ಹೇಳಿ. ಆ ಸಂದರ್ಭದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನೀವು ಒಂದು ಅಡ್ರೆಸ್ ಅನ್ನ ಹಾಕಿಲ್ಲ, ಆದ್ರೆ ನೀವು ತಂದು ಕೊಡ್ಲಿಲ್ಲ ಅಂತೇಳಿ ಕಂಪ್ಲೇಂಟ್ಸ್ ಗಳನ್ನ ಮಾಡ್ತೀರಾ. ನೀವು ಅಡ್ರೆಸ್ ಕೂಡ ಸರಿಯಾಗಿಲ್ಲ, ಹೀಗಾಗಿ ಅಡ್ರೆಸ್ ಅನ್ನ ಹುಡುಕಿ ಬರ್ಲಿಕ್ಕೆ ಲೇಟ್ ಆಯ್ತು. ಇಬ್ಬರ ನಡುವೆ ಮಾತಿನ ಚಕಮಕಿ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಡೆಲಿವರಿ ಬಾಯ್ ಏನಿರ್ತಾರೆ ಅವನು ಇಳಿದು ಶಶಾಂಕ್ ಮೇಲೆ ಹಲ್ಲೆಯನ್ನ ಮಾಡುವಂತದ್ದು. ಹಲ್ಲೆ ಮಾಡಿರುವಂತ ಫೋರ್ಸ್ ನಾವು CC ಕ್ಯಾಮ್ರಾ ದೃಶ್ಯಾವಳಿಗಳು ನೋಡುವುದು ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡ್ತಾರೆ ಅಂತ. ಶಶಾಂಕ್ ತಿರುಗಿ ಆತನ ಏನೋ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಕೂಡ ಆಗಲ್ಲ, ಆ ರೀತಿಯಾಗಿ ಹಲ್ಲೆಯನ್ನ ಮಾಡ್ತಾನೆ. ಹಲ್ಲೆಯನ್ನ ಮಾಡಿರುವಂತ ಫೋರ್ಸ್ಗೆ ಆತನ
ಏನು ಎಡಗಣ್ಣಿನ ಒಂದು ಮೂಳೆ ಕೂಡ ಮುರಿದೋಗಿರುವಂತದ್ದು. ಸದ್ಯ ಆತ ಚಿಕಿತ್ಸೆಯನ್ನ ಪಡ್ಕೊಂಡು ಈಗಾಗಲೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಈ ಸಂಬಂಧ ದೂರನ್ನ ಕೊಟ್ಟಿದ್ದಾರೆ. ದೂರನ್ನ ದಾಖಲು ಮಾಡಿರುವಂತ ಪೊಲೀಸರು FIR ಅನ್ನ ಮಾಡಿಕೊಂಡು ಆರೋಪಿಯನ್ನ ಪತ್ತೆಗೆ ಮುಂದಾಗಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಇವೆಲ್ಲವನ್ನು ನಾವು ನೋಡ್ತಾ ಹೋದ್ರೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ಬೆಂಗಳೂರಿನಲ್ಲಿ ಇಂತಹ ಪ್ರಕರಣಗಳು ಘಟನೆಗಳು ಹೋಗುವಂತದ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಆತನಿಗೆ ಜೀವನ ಪರ್ಯಂತ ಒಂದು ಕಣ್ಣನ್ನೇ ಕಳ್ಕೊಳ್ಬೇಕಾಗಿತ್ತು. ಬೆಂಗಳೂರಿನಲ್ಲಿ ಅಡ್ರೆಸ್ಗಳನ್ನ ಹುಡ್ಕೋದಿರ್ಬೋದು, ಕ್ರಾಸ್ಗಳಿರ್ಬೋದು, ಮೇನ್ ರೋಡ್ಗಳಿರ್ಬೋದು, ಸ್ವಲ್ಪ ಕಷ್ಟಕರವಾಗಿರುತ್ತೆ. ಕೆಲಸ ಮಾಡುವಂತಹ ಏನು ಡೆಲಿವರಿ ಬಾಯ್ಸ್ಗಳಿರ್ಬೋದು, ಆ ಕಂಪನಿಯಲ್ಲಿ ಯಾರನ್ನ ತೆಗೆದುಕೊಂಡಿರ್ತಾರೆ, ಸೊ ಅವರು ಇವೆಲ್ಲವನ್ನ ಮೇಲುಸ್ತುವಾರಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಕಸ್ಟಮರ್ಸ್ ಜೊತೆ ಯಾವ ರೀತಿಯಾಗಿ ನಡ್ಕೊಳ್ಬೇಕಾಗುತ್ತೆ ಅಂದ್ರೆ, ಆದ್ರೆ ಇಲ್ಲಿ ಡೆಲಿವರಿ ಬಾಯ್ಗಳು ಮಾಡುವಂತ ಕೃತ್ಯಕ್ಕೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಇವರು ಅವರಿಂದ ಕೆಲಸದಿಂದ ತೆಗೆದ್ಬಿಟ್ಟಿದ್ವಪ್ಪ ನಾವು ಅಷ್ಟೇ. ಅಂದ್ರೆ ತಾವು ಆ ಜವಾಬ್ದಾರಿಯಿಂದ ಕೈ ತೊಳೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾರೆ ಹೊರತು, ಆದ್ರೆ ಇವರು ಯಾರನ್ನೇ ರಿಕ್ರೂಟ್ಮೆಂಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾದ ಒಂದು ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ಬೇಕಾಗಿರುವಂತ ತಮ್ಮ ಸಿಬ್ಬಂದಿಯನ್ನ ನೇಮಕವನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡಲ್ಲ. ಆ ರೀತಿಯಾಗಿ ಯೋಚನೆ ಮಾಡಿ ತೆಗೆದುಕೊಂಡ್ರೆ ಇಂತಹ ಘಟನೆಗಳು ನಡೆಯೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಇವರು ಯಾವ ರೀತಿಯ ಎಂತ ಸಿಬ್ಬಂದಿಗಳು ಇರಬೇಕು, ಅವ್ರ ಕ್ವಾಲಿಫಿಕೇಶನ್ ಏನಿರಬೇಕು, ಯಾವ ತರ ತೆಗೆದುಕೊಳ್ಬೇಕು, ಈ ರೀತಿಯಾಗಿ ಅವ್ರಿಗೆ ಟ್ರೈನಿಂಗ್ ಗಳನ್ನ ಮಾಡಬೇಕಾಗತ್ತೆ. ಯಾರೋ ಕೆಲಸ ಇಲ್ದಂತವ್ರು ಜೆಪ್ಟೋ ಜೊಮ್ಯಾಟೋಗಳಲ್ಲಿ ಕೆಲಸವನ್ನ ಮಾಡಬಹುದು, ಈಸಿಯಾಗಿ ಹಣವನ್ನ ಮಾಡಬಹುದು, ಬದುಕಟ್ಕೊಳ್ಬಹುದು ಅಂತ ಹೇಳ್ತಾರೆ. ಆದ್ರೆ ಕೆಲವರು ಇಂತಹ ದುಷ್ಕರ್ಮಿಗಳು ಕೂಡ ಇರ್ತಾರೆ. ಚಿಕ್ಕ ಪುಟ್ಟ ವಿಚಾರಗಳಿಗೆ ಹಲ್ಲೆಯನ್ನ ಮಾಡುವಂತ ಇನ್ಸಿಡೆಂಟ್ ಗಳಾಗ್ತವೆ. ಈಗ ಅವರ ಶಶಾಂಕ್ ಇದ್ರು, ಒಂದು ವೇಳೆ ಮಹಿಳೆಯರು ಇದ್ರೆ ಅವ್ರ ಜೊತೆಗೆ ಅವ್ರು ಯಾವ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇದ್ರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಸದ್ಯ ಈ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ಆರೋಪಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ನೋಡಿ, ಒಬ್ಬ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾರೆ ಅಂದರೆ ಒಂದು ತಾಳ್ಮೆ ಬೇಕು. ಅಡ್ರೆಸ್ ಎಲ್ಲೋ ರಾಂಗ್ ಅಡ್ರೆಸ್ ಕೊಟ್ಟಿದ್ದಾರೆ, ತಪ್ಪಾಗಿದೆ ಅಂದರೆ ಅದನ್ನು ಹುಡ್ಕೊಂಡು ಹೋಗುವಂಥ ಚಾಕಚಕ್ಯತೆ ಬೇಕು. ಅದನ್ನು ಜೆಪ್ಟೋ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಅವ್ರ ನೇಮಕ ಮಾಡಿಕೊಳ್ಳುವಾಗ ಅವ್ರನ್ನ ಪರೀಕ್ಷೆ ಮಾಡೋದು ಕೂಡ ಸೂಕ್ತ. ತಪ್ಪಾಗಿದೆ ಅಂತ ಅವರು ಗಲಾಟೆ ಮಾಡೋದು. ಜೆಪ್ಟೋ ಆ್ಯಪಲ್ಲಿ ಯಾವಾಗಲೂ ಕರೆಂಟ್ ಲೊಕೇಶನ್ನೇ ತೊಗೊಳ್ಳೋದು, ಯಾರೂ ಅಡ್ರೆಸ್ ಟೈಪಿಂಗ್ ಮಾಡಲ್ಲ. ಸೊ ಅದು ನಮ್ಮದು 169/C, ಅದು ಅಡ್ರೆಸ್ ಬಂದಿದ್ದು 169/E. ಸೊ ಅವ್ರ ಮನೆ ಸೆಕ್ಯೂರಿಟಿ ಗಾರ್ಡಲ್ಲಿ ಅದು ಏನು ಡಿಸ್ಕಷನ್ ಆಯಿತು ಅಂತ ನಮಗೆ ಗೊತ್ತಿಲ್ಲ. ಸೊ ಬಂದಾಗ ತುಂಬ ಜೋರಾಗಿ ರೂಡಾಗಿ ಮಾತಾಡ್ತಾ ಇದ್ರು ನಮ್ಮ ನಾದಿನಿ ಹತ್ರ. ಮನೆ ಒಳಗಡೆ ಇದ್ದೆ ನಾನು. ಸೊ ಬಂದ್ಬಿಟ್ಟು ಏನು ಅಂತ ಆಚೆ ಬಂದ್ಬಿಟ್ಟು ಅಂತ ನೋಡಿದಾಗ ಅವರು ನಮ್ಮ ಹತ್ರನೂ ರೂಡಾಗಿ ಮಾತಾಡಿದ್ರು. ನೀವು CCTV ವಿಡಿಯೋ ನಾನು ನಿಮಗೆ ಕೊಟ್ಟಿದ್ದೀನಿ, ಸೊ ಅದರಲ್ಲೂ ನೀವು ನೋಡ್ಬೋದು ರೂಡಾಗಿ ಮಾತಾಡ್ತಾ ಇದ್ದಾರೆ ಅಂತ. ನಾನು ಫೋನು ಎತ್ತಿದ್ದೆ ಪೊಲೀಸಿಗೆ ಕಾಲ್ ಮಾಡೋಣ ಅಂತ. ಆಲ್ ಆಫ್ ಅ ಸಡನ್ ಮೈ ಮೇಲೆ ಬಿಟ್ಬಿಟ್ಟು ಈ ಥರ ನನಗೆ ಹೊಡೆದಿದ್ದಾರೆ. ನಂಗೆ ತೊಂದರೆ ಆಗಿದೆ ಹೌದು, ಆದರೆ ಬಿಗರ್ ಮೆಸೇಜ್ ಇಸ್ ದ್ಯಾಟ್ ಏನು ಅಂದರೆ ಇದು ಎಷ್ಟು ಅಕ್ಸೆಪ್ಟಬಲು ಸೊಸೈಟಿನಲ್ಲಿ. ರಾತ್ರಿ ಅಂದರೆ ಬೆಳಗಿನ ಜಾವ 2 ಗಂಟೆ 3 ಗಂಟೆಗೆಲ್ಲ ಅವರು ಆರ್ಡರ್ ಮಾಡಿದಾಗ ಸೊ ನಾವು ಎಷ್ಟು ಸೇಫ್ ಆಗಿರ್ತೀವಿ.